ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಘಟನೆಯಿಂದ ಹಿಂದೂಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಒಂದೆಡೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿದ್ರೆ, ಮತ್ತೊಂದೆಡೆ ಬಿಜೆಪಿ ನಾಯಕರು ಹೇಯ ಕೃತ್ಯ ನಡೆದ ಸ್ಥಳದಲ್ಲಿ ಸಂಕ್ರಾಂತಿ ಆಚರಿಸಿದ್ದಾರೆ. ಇದೇ ವೇಳೆ ಪ್ರಕರಣದ ತನಿಖೆ ನಡೆಸಿರೋ ಕಾಟನ್ಪೇಟೆ ಪೊಲೀಸರು ಆರೋಪಿ ಶೇಖ್ ನಸ್ರು ಮೊಬೈಲ್ ನೋಡಿ ಶಾಕ್ ಆಗಿದ್ದಾರೆ. ಹಸು ಮಾಲೀಕನ ಮನೆಗೆ ಬಿಜೆಪಿ ನಿಯೋಗ ಭೇಟಿ. ಆರೋಪಿ ಶೇಖ್ ನಸ್ರು ಸೈಕೋಪಾತ್. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುವಿನ ಕೆಚ್ಚಲನ ಕೊಯ್ದ ಪ್ರಕರಣ ನಿಜಕ್ಕೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟರೆ, ಮತ್ತೊಂದು ಕಡೆ ಬಿಜೆಪಿ ನಿಯೋಗ ಹಸುಗಳ ಮಾಲೀಕನ ಮನೆಗೆ ಭೇಟಿ ಕೊಟ್ಟು ಸಂಕ್ರಾಂತಿ ಆಚರಣೆ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್ ಹಸು ಮಾಲೀಕ ಕರ್ಣನ ಮನೆಗೆ ಭೇಟಿ ಕೊಟ್ಟು ಹೊಸ ಹಸುವನ್ನ ಕೊಟ್ಟು ಸಾಂತ್ವನ ಹೇಳಿದರು. ಬಳಿಕ ಗೋವಿಗೆ ಬಾಳೆಹಣ್ಣು ಬೆಲ್ಲ ನೀಡುವ ಮೂಲಕ ಬಿಜೆಪಿ ನಾಯಕರು ಗೋಮಾತೆಯ ಪೂಜೆ ನೆರವೇರಿಸಿದರು. ಅಲ್ಲದೆ ಹಸುಗಳ ಮಾಲೀಕನಿಗೆ 1 ಲಕ್ಷ ರೂಪಾಯಿ ಪರಿಹಾರ ಹಣವು ಕೂಡ ಕೊಟ್ಟರು. ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ. ನೀಚ ಕೃತ್ಯವನ್ನು ಖಂಡಿಸಿದ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಗೋಮಾತೆಯನ್ನ ಪೂಜೆ ಮಾಡೋ ದೇಶದಲ್ಲಿ ಇಂತಹ ಘಟನೆ ನಡೆದಿರೋದು ಅಕ್ಷಮ್ಯ. ಸಿದ್ದರಾಮಯ್ಯ ಸಿಎಂ ಆದ ನಂತರ ಗೋರಕ್ಷಣೆ ಆಗ್ತಿಲ್ಲ, ಯಾರೋ ಬಡಪಾಯಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು 3 ಹಸುವನ್ನು ಕೊಡಿಸ್ತೀನಿ ಅಂಥೇಳಿ ಭರವಸೆ ಕೊಟ್ಟಿರೋ ಜಮೀರ್ ವಿರುದ್ಧ ಅಶೋಕ್ ಕಿಡಿಕಾರಿದ್ರು. ಹೊಸ ಹಸುಗಳನ್ನು ಕೊಡಿಸೋದು ಬೇಡ, ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಮತ್ತೊಂದು ಕಡೆ ಪ್ರಕರಣದಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ಗೃಹ ಸಚಿವರು ಸ್ಪಷ್ಟಪಡಿಸಿದರು. ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು, ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣೆನೂ ಕೂಡ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದ್ ಮಾಡೋದಿಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದ್ ಮಾಡೋದಿಲ್ಲ, ಅಷ್ಟು ಮಾತ್ರ ಸತ್ಯ. ಇದು ಗುಂಡಾಗಿರಿ ಸರ್ಕಾರ, ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು. ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ, ಓಲೈಕೆ ಮಾಡೋದು ನೋಡಿ. ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದೇ ಒಂದು ವರ್ಡು, ತನಿಖೆ ಮಾಡ್ತೀರಿ, ಸೂಕ್ತ ಕ್ರಮ ತೆಗೆದುಕೊಳ್ತೀರಿ. ಬೇರೆ ಏನಾಗಿದ್ರೆ, ಅದೇ ಮುಸಲ್ಮಾನರಿಗೆ ಏನಾಗಿದ್ರೆ ಇವಾಗ ಯಾಕೆ ಬರ್ತಾ ಇಲ್ಲ ನೀವು? ಇವಾಗ ಯಾಕೆ ಬರ್ತಾ ಇಲ್ಲ? ಇದು ನಿಮ್ಮ ತಾರತಮ್ಯ ನೀತಿ. ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ 2 ಕೋಮುಗಳನ್ನು ಒಡೆಯುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವರಿಗೆ ಕ್ಷಮೆ ಇರ್ತದ? ಅದರಿಂದ ಇವತ್ತು ಅವನು ಯಾರನ್ನೋ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರನ್ನೂ ತಗೊಂಡು ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವನು ಬಿಹಾರದಿಂದ ಬಂದಿದ್ದಾನೆ, ಬಂದು ಇಲ್ಲಿ ಅವನಿಗೆ ಮಾನಸಿಕವಾಗಿ ಅವನಿಗೆ ಏನೇನೋ ಹಾಕ್ಕೊಂಡಿದೆ. ಅದು ಕುಡಿದ್ಬಿಟ್ಟು ಆ ಕುಡಿದ ಇದರಲ್ಲಿ ಅವನು ಹೋಗಿ ಹಸುಗಳ ಕೆಚ್ಚಲನ್ನು ಕತ್ತರಿಸಿದ್ದಾನೆ, ಕುಯ್ದಿದ್ದಾನೆ. ಅದು ಮಾನವೀಯತೆ ಇರೋರು ಯಾರು ಅಂತ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನ ಅವನು ಬಾಯ್ ಬಿಡ್ಬೇಕಲ್ಲ, ಅವ್ನು ಬಾಯ್ ಬಿಡ್ತಾನೆ. ಇದ್ರೆ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಅವ್ನು ಬಾಯ್ ಬಿಡ್ತಾನೆ. ಹಸುಗಳ ಮಾಲೀಕ ಕರ್ಣ ಮಾತನಾಡಿ, ಬಿಜೆಪಿಯವರು ಹಸುವನ್ನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಫೋನ್ ಮಾಡಿ ಹಸುಗಳನ್ನ ತಂದು ಕೊಟ್ಟಿದ್ದಾರೆ. ನನಗಾಗಿದ್ದು ಬೇರೆ ಯಾರಿಗೂ ಕೂಡ ಆಗಬಾರ್ದು ಅಂದ್ರು. ಅಲ್ಲದೆ ಆರೋಪಿ ಶೇಖ್ ನಸ್ರು ಮೆಂಟಲ್ ಅಲ್ಲ, ಅವನು ಮೆಂಟಲ್ ಆಗಿದ್ರೆ ಅಂಗಡಿಯಲ್ಲಿ ಯಾಕೆ ಕೆಲಸ ಕೊಟ್ಟರು ಅಂತ ಪ್ರಶ್ನಿಸಿದ್ರು. ಈ ತರ ಆಗಿದ್ದು ಇನ್ನೊಬ್ಬರಿಗೆ ಆಗ್ಬೇಡ್ದು. ಅಸತ್ ಸಾರ್ ಬಂದ್ಬಿಟ್ಟು 1 ಲಕ್ಷ ಕೊಟ್ಟವ್ರೆ. ಇದು ಏಟಾಗಿರೋದು ಹಸನ ಬಂದ್ಬಿಟ್ಟು ಕಡಿಯೋಕೆ ಎಲ್ಲಿ ಮಾರಕ್ಕೆ ಹೋಗ್ಬೇಡ, ಅದು ತಿರುಗಿ ಹಾಲು ಕೊಡೋಕ್ಕೆ ಸಾಧ್ಯ ಅಲ್ಲ. ಅದನ್ನ ಹುಷಾರಾಗಿ ಜಾಪರ್ನಾಗಿ ಸಾಕ್ಬೇಕು ನೀನು, ಅದಕ್ಕೆ ಕೊಟ್ಟಿರೋದು ಈ ದುಡ್ಡು ಅಂತ ಕೊಟ್ಟವ್ರೆ. ನೋಡಿ, ಇಲ್ಲಿ ಒಂದು ಬೇಗ ಅಂಗಡಿ ಇದೆ, ಅಲ್ಲಿ ಇದೆ. ಅವನು ಬೇಗೆಲ್ಲ ತುಂಬ್ಕೊಂಡು ಹೋಗೋವನು ಸೈಕಲಲ್ಲಿ. ಅವನು ಮೆಂಟ್ಲಲ್ಲ, ಮೆಂಟ್ಲಿಗೆ ಬಂದ್ಬಿಟ್ಟು ಹೆಂಗೆ ಸರ್ ಕೆಲಸ ಕೊಟ್ಟ ಅವನು ಬೇಗ ಅಂಗಡಿ ಅವನು. ಆರೋಪಿ ಶೇಖ್ ನಸ್ರು ಸೈಕೋಪಾತ್. ಮೊಬೈಲ್ ತುಂಬಾ ಅಶ್ಲೀಲ ವಿಡಿಯೋಗಳು. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಕಾಟನ್ಪೇಟೆ ಪೊಲೀಸರು ಆರೋಪಿ ಶೇಖ್ ನಸ್ರು ಮೊಬೈಲ್ ಅನ್ನು ನೋಡಿ ದಂಗಾಗಿದ್ದಾರೆ. ಮೊಬೈಲ್ ತುಂಬಾ ಬರೀ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡಿದ್ದ ಈತ ಅನ್ನೋದು ಗೊತ್ತಾಗಿದೆ. ರಾತ್ರಿ ವೇಳೆ ಏಕಾಂಗಿಯಾಗಿ ಓಡಾಡ್ತಾ ಇದ್ದಂತೆ. ವಾರಕ್ಕೆ ಒಂದೇ ದಿನ ಶೇಖ್ ನಸ್ರು ಸ್ನಾನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ತಿಂಗಳಿಗೊಮ್ಮೆ ತಾನೇ ಕಟಿಂಗ್ ಮಾಡ್ಕೊಳ್ತಾ ಇದ್ದಂತೆ. ಬಿಹಾರ ಮೂಲದ ಶೇಖ್ ನಸ್ರು ಕಳೆದ 4 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ವಿನಾಯಕ ನಗರದ ಪ್ಲಾಸ್ಟಿಕ್ ಬ್ಯಾಗ್ ಅಂಗಡಿಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ಆರೋಪಿ ರಾತ್ರಿ ವೇಳೆ ಹಸು, ನಾಯಿ ಸೇರಿದಂತೆ ಯಾವುದೇ ಪ್ರಾಣಿಗಳು ಕಂಡ್ರೂ ಅವುಗಳಿಗೆ ಚಿತ್ರಹಿಂಸೆ ಕೊಟ್ಟು ವಿಕೃತ ಖುಷಿ ಪಡುತ್ತಿದ್ದಂತೆ. ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆಗೆ ಕರೆ. ನಾಳೆ ಸಂಜೆ ಚಾಮರಾಜಪೇಟೆಯಲ್ಲಿ ಪ್ರೊಟೆಸ್ಟ್. ಘಟನೆಯನ್ನು ಖಂಡಿಸಿ ನಾಳೆ ಸಂಜೆ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಚಾಮರಾಜಪೇಟೆಯ ಮೈಸೂರು ಬ್ಯಾಂಕ್ ಸರ್ಕಲ್ಲು, ಚಾಮರಾಜಪೇಟೆ ಅಂಗಡಿ ಬೀದಿ,
ಸಿದ್ಧಾಶ್ರಮ ಟ್ರಸ್ಟು ಈ 3 ಸ್ಥಳಗಳಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. ಜೊತೆಗೆ ಹಿಂದೂ ಜಾಗರಣ ವೇದಿಕೆಯಿಂದ ರಾಜ್ಯಾದ್ಯಂತ ಭಾನುವಾರದವರೆಗೂ ಕೂಡ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.